ನಮಸ್ಕಾರ. ಇದು ನಿಮ್ಮ GBS 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಾವಣಗೆರೆಯ ಸಿದ್ವೀರಪ್ಪ ಬಡವಡೆಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಹುಬ್ಬಳ್ಳಿಯ ಸದ್ಗುರು ಸಿದ್ಧಾರೂಢ ಸ್ವಾಮಿ ಆಶ್ರಮ ಇವರ ಸಂಯುಕ್ತಾಶ್ರಯದಲ್ಲಿ ಸ್ಫೂರ್ತಿ ನಗರ ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ರಿಜಿಸ್ಟರ್ ದಾವಣಗೆರೆ ಇವರಿಂದ 265ನೇ 100 ದಿನಗಳ ಮಹಿಳಾ ಉಚಿತ ಸ್ವಯಂ ಉದ್ಯೋಗ ತರಬೇತಿ ಶಿಬಿರವನ್ನು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಶ್ರೀಮತಿ ವಿಜಯ ಲಿಂಗರಾಜ್ರವರು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ GB ಲಿಂಗರಾಜ್, ಯುವ ಪ್ರಶಸ್ತಿ ಪುರಸ್ಕೃತ M ಗುಂಡಪ್ಪ, ಯೋಗ ಗುರು ಡಾಕ್ಟರ್ ಪರಶುರಾಮಪ್ಪ, ದೇವಸ್ಥಾನದ ಗೋಪಾಲರಾವ್, ಸಮಾಜ ಸೇವಕರಾದ ದ್ರಾಕ್ಷಾಯಣಿ, ಗ್ಯಾರಂಟಿ ಅನುಷ್ಠಾನ ಯೋಜನೆಯ ರಾಜೇಶ್ವರಿ, ವಾರ್ಡಿನ ಮಹಿಳಾ ಅಧ್ಯಕ್ಷೆ ಗೀತಾ, ನಿವೃತ್ತ ಪ್ರಾಚಾರ್ಯರಾದ ಸಿದ್ದಪ್ಪ, ವಿರೋಜಿರಾವ್, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಕಮಿಟಿಯ ಗೋಪಾಲರಾವ್, ರುದ್ರಣ್ಣ, ರಾಜಶೇಖರ್, ಕೃಷ್ಣಕುಮಾರ್, ರೂಪಾ, ನಾಗರಾಜು, ನರೇಂದ್ರ, ಬೇತೂರ್, ರಾಜು, ಶಶಿ, GL ಸುಹಾಸ್, ರಾಜಶೇಖರ್, T ಶಾಮನೂರ್, T ಬಸಪ್ಪ ಹಾಗೂ ಸಿದ್ಧವೀರಪ್ಪ ಬಡವಡೆಯ ಹಾಗೂ ಸುತ್ತಮುತ್ತಲಿನ ಸಮಸ್ತ ನಾಗರಿಕರು ಭಾಗವಹಿಸಿದ್ದರು. ನಮಸ್ಕಾರ. ಇದು ನಿಮ್ಮ GBS 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಅಂಡ್ ಕಮೆಂಟ್. ಥ್ಯಾಂಕ್ ಯು. ಅದರಲ್ಲಿ ಫಸ್ಟ್ ಬರ್ತದೆ ಟೆಕ್ಸ್ಟೈಲ್ ಫಿಟ್ಟಿಂಗ್ ಅಂತ ಬರುತ್ತೆ. ಏನ್ ಟೆಕ್ಸ್ಟೈಲ್ ಅಂದ್ರೆ ಬಟ್ಟೆಗಳ ಮೇಲೆ ಮುದ್ರಣ ಮಾಡೋದು. ಸೀರೆ ಆಗಿರ್ಬೋದು, ಚೂಡಿದಾರ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಕಟ್ಟನ್ ಆಗಿರ್ಬೋದು, ಟೇಬಲ್ ಕ್ಲಾತ್, ಎಲ್ಲ ವಸ್ತುಗಳ ಮೇಲೆ ಪಿಂಟನ ಮಾಡ್ಕೋಬಹುದು. ನೋಡಿ, ಈ ದೇಶಕ್ಕೆ ವಿಶ್ವ ಸುಂದರರು ಬೇಡರಿ, ನಮ್ಗೆ ವಿಶ್ವ ಮಾತಿರು ಬೇಕು. ಈ ದೇಶಕ್ಕೆ ಮಾಡಬೇಕಾಗಿದೆ ಗೊತ್ತಾ? ಸ್ಕ್ರೀನ್ ಫಿಟ್ಟಿಂಗ್ ಅಂದ್ರೆ ನೀವು ಪರ್ದೆ ಮುದ್ರಣೆ, ನೀವು ಸ್ಕ್ರೀನ್ ಕಡೆ ಪ್ರಿಂಟ್ ಮಾಡ್ಕೋಬಹುದು, ವೆಡ್ಡಿಂಗ್ ಕಡೆ ಪ್ರಿಂಟ್ ಮಾಡ್ಕೋಬಹುದು, ಸರ್ಟಿಫಿಕೇಟ್ ಮಾಡ್ಕೊಳ್ಳೋದು, ನಾಮ್ ಕಡೆ ಮಾಡೋದು, ಪ್ರೋಕ್ಷೆ ಮಾಡೋದು, ಇನ್ನು ಕೊನೆ ಕಡೆ ಬೇಕಾದ್ರೆ ಮಾಡ್ಕೋಬಹುದು. ಯಾವ ಕಾಡು ತಜ್ಞ ಪತ್ರಿಕೆ ಇಂಗ್ಲಿಷ್ ಅಲ್ಲೇ ತಮಿಳಲ್ಲಿ ಪ್ರಿಂಟ್ ಮಾಡ್ತಾರೆ ಗೊತ್ತಾ? ಪ್ರಿಂಟ್ ಮಾಡೋದ ವಿಧಾನವನ್ನು ನಿಮ್ಗೆ ಹೇಳ್ಕೊಡ್ತಾರೆ. 3 ತಿಂಗಳ ಕಾಲ ನಿಮ್ಗೆ ಜೀವನದಲ್ಲಿ ಫ್ಯಾಷನ್ ಡಿಸೈನಿಂಗ್, ಕಟಿಂಗ್ ಕ್ಲಾಸ್, ಬ್ಯೂಟಿಷಿಯನ್, ಡಾಲ್ ಮೇಕಿಂಗ್, ಮೆಹಂದಿ, ಇಲ್ಲ ಕವರ್, ಬ್ಯಾಗ್ ಮೇಕಿಂಗ್ ತರಬೇತಿ ನಿಮ್ಗೆ ಹೇಳ್ಕೊಡ್ತಾರೆ. 3 ತಿಂಗಳ ಕಾಲ 265 ಶಿಬಿರದಲ್ಲಿ ಒಂದು ಕಪ್ಪು ಚುಕ್ಕಿ ಬರಲು ನಿಮ್ಗೆ ಯಾಕೆ ಬಂದಿದೆಯಪ್ಪ ಅಂದ್ರೆ, ಇದು ಸಿದ್ಧೋಡ ಮಾಸ್ಟರ್ಗಳ ಆಶ್ರಮ ತಿಳ್ತಾರೆ. ನನ್ನೆಲ್ಲ ತಾಯಿ ಸಂಬಂಧ ನೋಡ್ಕೊಂತೀವಿ, ನನ್ನ ಸೋದರಿ ತರ ನೋಡ್ಕೊಂಡು ಅದಕ್ಕೆ ಇಷ್ಟು ದೂರ ಬಂದಿರ್ತಾರೆ. ಇಡೀ ಕರ್ನಾಟಕದಲ್ಲಿ 4,48,000 ಜನ ತರಬೇತಿ ಕೊಡಬೇಕಾದ್ರೆ ಒಂದೇ ಕಾರಣ ತಿಳ್ತಾರೆ. ಇಲ್ಲಿ ವಿಶೇಷವಾಗಿ ಅಂಗವಿಕಲರಿಗೆ 5,800 ಜನ ತರಬೇತಿ ಕೊಡಬೇಕಾದ್ರೆ ಅದು ಒಂದೇ ಕಾರಣ ತಿಳ್ಕೊಳ್ಳಿ. ಇಲ್ಲಿ ಖುಷಿ ಬೆಳಗ್ಗೆನೂ ಕೆಲವರು ನೋಡ್ಕೊಳ್ಳಿ, ಬೆಳಗ್ಗೆನೂ ಖುಷಿಯಾಗಿರ್ತಾರೆ, ಮಧ್ಯಾಹ್ನ ಖುಷಿಯಾಗಿರ್ತಾರೆ, ಸಂಜೆನೂ ಖುಷಿಯಾಗಿರ್ತಾರೆ. ಯಾಕಂದ್ರೆ ಒಂದ್ ಕಡೆ ಹೇಳ್ತಾರೆ, ಸುಗುಣವಿಲ್ಲದ ಸೌಂದರ್ಯ ಚಿನ್ನದ ಬಟ್ಟಲ್ಲಿ ವಿಷವಿದ್ಯೆ ಅಂತ ನೆನ್ಪಿಟ್ಕೊಳ್ಳೋದಕ್ಕೆ. ನಮಗೆ ಒಳ್ಳೆ ಅಂದಂದ್ರೆ ಸಾಲದು ಗೊತ್ತಾ? ಒಳ್ಳೆ ಮಾನವೀಯ ಗುಣಗಳು ಬೇಕಾಗುತ್ತೆ ಗೊತ್ತಾ? ನೀವು ಹೆಣ್ಮಕ್ಳು ಒಳಗೆ ಏನಾರ ಹೊರಗಿಂದ ಬಹಳಷ್ಟು ಗಟ್ಟಿಯಾಗಿರ್ತಾರ, ನಾ ಹೇಳ್ತೇವೆ ಒಳಗಿಂದ ಗಟ್ಟಿ ಆಗ್ಬೇಕು. ಸೌಂದರ್ಯದ ಇಷ್ಟೆಲ್ಲ ತರಬೇತಿ ನಾಳಿಂದನೇ ಸ್ಟಾರ್ಟ್ ಆಗುತ್ತೆ. ನಾಳೆ 3 ಬ್ಯಾಚ್ ಮಾಡ್ತೇವೆ ನಾವು. 11 ಗಂಟೆಯಿಂದ 1 ಗಂಟೆಗೆ ಒಂದು ಬ್ಯಾಚ್ ಇರುತ್ತೆ, 1 ಗಂಟೆಯಿಂದ 3 ಗಂಟೆಗೆ ಒಂದು ಬ್ಯಾಚ್ ಇರುತ್ತೆ, 3 ಗಂಟೆಯಿಂದ 5 ಗಂಟೆಗೆ ಒಂದು ಬ್ಯಾಚ್ ಇದೆ. ನೀವು 3 ಬರ್ಬೇಕಾದ್ರೆ ಎಲ್ಲ ಲೈಬ್ರರಿ ತರಬೇಕಂದ್ರೆ ಒಂದು ನೋಟ್ಬುಕ್ ಪೆನ್ ತರಬೇಕು, ಒಂದು ನೋಟ್ಬುಕ್. ಆಮೇಲೆ ಈ ಕ್ಲಾಸಿಗೆ ಬರ್ಬೇಕಾದ್ರೆ ವಯಸ್ಸಿನ ಮಿತಿ ಇಲ್ಲ. ವಯಸ್ಸಿನ ಮಿತಿ ಅಂದ್ರೆ ಗೊತ್ತಿಲ್ವಾ? 14 ವರ್ಷ ಮೇಲ್ಪಟ್ಟು 40, 50 ವಿದ್ಯಾವಂತರು ಬರ್ಬೋದು, ಅವಿದ್ಯಾವಂತರು ಬರ್ಬೋದು. ವಿದ್ಯಾವಂತರು ಈ ತರಬೇತಿ ನಾಳಿಂದನೇ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊಂತ ನಮ್ಮೆಲ್ಲ ಹಾಗೆಯೇ ನಮಸ್ಕಾರಗಳು. ಮಹಿಳಾ ದಿನಾಚರಣೆ ದಿನ ಒಂದು ಒಳ್ಳೆಯ ಕೆಲಸ ಮಾಡಿದೆ ಗುಲಾಬ್ ಸರ್. ಐರಣಿ ಮಹಾಸಂಸ್ಥಾನ ಸ್ಫೂರ್ತಿ ನಗರ ಗ್ರಾಮೀಣಾಭಿವೃದ್ಧಿ ಸಂಘ ನಮಗೆ ಇದ್ದಕ್ಕಿದ್ದಂಗೆ ಬಂದರು, ಮಾಡಬೇಕಾಗಿಲ್ಲ ಸರ್ ಅಂದರು. ಏನಾರ ಮಾಡಿ ಎಕ್ಸಾಮ್ ದೇವಸ್ಥಾನ ಎಲ್ಲರೂ ವಿಚಾರ ಮಾಡಿದ್ವಿ. ಆಯಿತು, ಮಾಡ್ಕೊಂಡು ಹೋಗಿ ಒಳ್ಳೆ ಕೆಲಸ ಅಂತ. ಇವತ್ತು ನಾವು ದೇವಸ್ಥಾನದವರಿಗೆ ಒಂದು ಧನ್ಯವಾದಗಳು ತಿಳಿಸ್ತೀವಿ.
ಆಮೇಲೆ ಇದು ಒಳ್ಳೆಯ ಕೆಲಸ. ನೀವು ಹೆಣ್ಮಕ್ಳು ಕಲೀರಿ. ನಾವು ನಗರ ಪಾಲಿಕೆ ಮೆಂಬರ್ ಆದಾಗ ನಾವು ಚೇರ್ಮನ್ ಆಗಿದ್ವಿ, ಎಲ್ಲರಿಗೂ ಫ್ರೀ ಹೊಲಿಗೆ ಮಿಷಿನ್ ಕೊಡ್ಸಕ್ಕಾರ ನಾವು ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ತಗೊಂಬಂದವರಿಗೆಲ್ಲ ಫ್ರೀ ಹೊಲಿಗೆ ಮಿಷಿನ್ ಕೊಡ್ಸೀನಿ. ಇದು ಒಳ್ಳೆಯ ಸ್ಕೀಮು. ನೀವು ಮಾಡಿ ಏನು ಮಾಡಿದರೂ ನಮ್ಮ ನಗರ ಪಾಲಿಕೆಯಲ್ಲಿ ನಿಮಗೆ ಸಬ್ಸಿಡಿ ಅಮೌಂಟ್ ಸಿಗುತ್ತೆ. ಅದು ಯಾವತ್ತೂ ನಿಮ್ಮ ಬಗ್ಗೆ ನಿಮಗೆ ಸಹಕಾರ ಇರುತ್ತೆ. ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಮುಂದೆ ನಮ್ಮ ಸಹಾಯ ಬರೋದ್ರೆ ನಿಮಗೆ ಏನಿದ್ರು ಸರ್ಕಾರದಿಂದ ಸವಲತ್ತುಗಳೇನಿದ್ರು ನಾವು ಮಾಡಿಸ್ಕೊಡ್ತೀವಿ. ನೀವೆಲ್ಲ ಹೆಣ್ಮಕ್ಳು ಕಲಿತು ಸ್ವಾವಲಂಬಿ ಜೀವನ ಮಾಡಬೇಕು ಅಂತೇಳಿ ನಾವೆಲ್ಲರೂ ತಗೊಂಡ್ವಿ. ವೇದಿಕೆ ಮೇಲೆ ಎಲ್ಲರಿಗೂ ನಾನು ನಮಸ್ಕಾರ ಹೇಳಿ ಅವ್ರ ಮಾತು ಮುಗಿಸ್ತೀನಿ. ನವಿಲಿಗೆ ನರ್ತನ ಚಂದ, ತಾಯಿಗೆ ಮಗು ಚಂದ, ಶಿಕ್ಷಕನಿಗೆ ವಿದ್ಯಾರ್ಥಿ ಚಂದ. ಆದರೆ ಇವತ್ತಿನ ಈ ಒಂದು ಸುಂದರ ಒಂದು ಕಾರ್ಯಕ್ರಮ ಆಗಿರ್ತಕ್ಕಂಥ ಅವೆಲ್ಲರೂ ಚಂದವೋ ಚಂದ ಅಂತ ಹೇಳ್ತಾ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಕಮಲಕ್ಕೆ ಭಕ್ತಿಪೂರ್ವವಾಗಿ ನಮಸ್ಕರಿಸ್ತಾ, ಏನು ಈ ಸುಂದರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಾಜ್ಯ ಸಂಘಟಕರಾಗಿರ್ತಕ್ಕಂಥ ಆತ್ಮೀಯ ಮಿತ್ರರಾಗಿನ ಶ್ರೀಯುತ ಗುಡಪ್ಪನವರೇ, ಅವರ ಅವಕಾಶ ಕೊಟ್ಟು ತಮಗೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಒಂದು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸುಮಾರು 28-30 ಬಾರಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಸುಮಾರು ವರ್ಷಗಳಿಂದ ಈ ಒಂದು ಸನ್ನಿಧಾನದಲ್ಲಿ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥ ಆತ್ಮೀಯ ಗುರುಗಳು ಹಾಗೂ ಶ್ರೀಯುತ ಗುರುಸ್ವಾಮಿಯಾಗಿರ್ತಕ್ಕಂಥ ಶ್ರೀ ಗೋಪಾಲ್ಜಿಯವರೇ, ಹಾಗೆಯೇ ನಮ್ಮ 42ನೇ ವಾರ್ಡಿನ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಆಗಿರ್ತಕ್ಕಂಥ ಶ್ರೀಯುತ ಲಿಂಗರಾಜ್ ಸರ್ ಅವರೇ, ಗಂಡ ಮನೆ ಹಾಗೂ ತಮಗೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಶುಭಾಶಯಗಳನ್ನು ಕೋರುತ್ತಾ ತಮಗೆಲ್ಲರೂ ಕೂಡ ಆತ್ಮೀಯ ನಾನು ಮತ್ತೊಮ್ಮೆ ವೈಯಕ್ತಿಕ ಸ್ವಾಗತ ಕೋರುತ್ತಾ, ಈ ಒಂದು ಸುಮಾರು ಎಷ್ಟು ಸಾವಿರ ಜನಕ್ಕೆ ಅವರು ಇವತ್ತು ಈ ಒಂದು ಕಾರ್ಯಕ್ರಮ ಅಡಿಯಲ್ಲಿ ಸೇವೆಯನ್ನು ಮಾಡ್ತಾ ಬಂದಿದ್ದ ನಿಜವಾಗ್ಲೂ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತ ಗುಡ್ಡಪ್ಪ ಸರ್ಗೆ ಹ್ಯಾಂಡ್ಸರ್ ಸರ್. ಈ ಮಹಾಸಂಸ್ಥಾನ ಮಠ ಹೊಳೆ ಮಠ ಇವರ ನೇತೃತ್ವದಲ್ಲಿ ಶ್ರೀ ಸಿದ್ಧಾರೂಢ ಒಂದು ಸ್ವಾಮಿಯವರ ಒಂದು ಆಶೀರ್ವಾದ ಅವರಲ್ಲಿ ಯಾವಾಗಲೂ ಇರಲಿ. ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿ ಅಚ್ಚುಕಟ್ಟಾಗಿ ಎಲ್ಲರೂ ಕೂಡ ಭಾಗವಹಿಸಿ, ಏನು ನಮ್ಮ 42 ವಾರ್ಡಿನ ಜನಗಳಲ್ಲ ಮತ್ತು ಈ ಭಾಗದ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ ತಾವು ಕೂಡ ಹೇಳಿ, ನಾಳೆ ದಿನ 150ರಿಂದ 200 ಜನ ಇರಬೇಕಂತ ತಮ್ಮೆಲ್ಲ ನಾನು ವಿನಂತಿ ಮಾಡ್ಕೊಳ್ತಿದ್ದೇನೆ. ದಯವಿಟ್ಟು ತಾವು ಹೇಳಿ ಈ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ, ಈ ಒಂದು ತರಬೇತಿಯನ್ನು ಪಡೆದು ಮುಂದಿನ ಜೀವನಕ್ಕೆ ನಿಮಗೆ ಒಂದು ಅನುವಾಗಲಿಕ್ಕೆ ಒಂದು ಸಹಾಯ ಮಾಡಿರ್ತಕ್ಕಂಥ ತಮಗೆ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕಂತ ತಮ್ಮಲ್ಲಿ ವಿನಮ್ರವಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ. ನನಗೆ ಶರಣಮಯ್ಯಪ್ಪ. ಹಂಗೆ ಎಲ್ಲದಕ್ಕೂ ತಾಳ್ಮೆ ಬೇಕು. ಇವಾಗ ನೀವೆಲ್ಲರೂ ಹೊಲಿಗೆ ಕಲಿಯೋಕ್ಕಂತ ಬಂದಿದ್ದೀರಿ. ನಾನು 4 ದಿವಸ ಹೋದೆ, 5 ದಿವಸ ಹೋದೆ, ನನಗೆ ಚೂಜಿ ದಾರ ಪುಣಸಕ್ಕೆ ಬರಲಿಲ್ಲ ಅಂದರೆ ಅದು ಅಲ್ಲ. ತಾಳ್ಮೆಯಿಂದ ಶಾಂತಿಯಿಂದ ಕಾಪಾಡಿ ಕಲಿಯಿರಿ, ಎಲ್ಲರೂ ಇದು ಮಾಡಿ. ಇಂಥ ಕಾರ್ಯಕ್ರಮಕ್ಕಾಗಿಯೇ ನಮ್ಮ ದೇವಸ್ಥಾನದಾಗ ಇವೆರಡನ್ನು ಮೀಸಲಾಗಿಟ್ಟಿದ್ದೇವೆ. ಪ್ರತಿದಿನ 6 ಗಂಟೆಯಿಂದ 7 ಗಂಟೆವರೆಗೆ ಫ್ರೀ ಯೋಗ ಇರುತ್ತೆ. ಗುರುಗಳು ಯೋಗ ಹೇಳ್ಕೊಡ್ತಾರೆ. ಯಾರಿಗೂ ಏನು ಫೀಸ್ ಅನ್ನಲ್ಲ, ನಾವು ಯಾವುದೂ ಏನು ಮಾಡಲ್ಲ. ಈಗ ನಿಮಗೂ ಕಾರ್ಯಕ್ರಮ ಕೊಟ್ಟೋದ್ರಾಗ ನಾವು ಯಾವ್ದು ಏನು ಭಾಗ ಇಲ್ಲ. ಎಲ್ಲರೂ ಚೆನ್ನಾಗಿ ನಡ್ಕೊಂಡು ಹೋಗಲಿ ಅಂದ್ಬಿಟ್ಟು ಹೇಳಿ ನಾನು ಒಂದು 2 ಮಾತು ಮುಗಿಸ್ತಾರೆ. ಸ್ವಾಮಿಯೇ ಸ್ವಂತ ಉದ್ಯೋಗ ಅತ್ಯಂತ ಅವಶ್ಯಕ ಅಂತಕ್ಕಂಥ ವಿಷಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆರಂಭಿಸಿ ನೋಡಲಿಕ್ಕೆ ಉದ್ದಿಮೆಗಳು ಬಹಳಷ್ಟು ಚಿಕ್ಕದಾಗಿರ್ತದೆ. ಆದರೆ ನಾವು ಮನಸ್ಸು ಕೊಟ್ಟು ಮಾಡ್ಕೊಂಡು ಹೊರಟಿವಿ ಅಂತ ಹೇಳಿದ್ರೆ ಯಾವ ಕಾರ್ಯವನ್ನು ನಾವು ಮಾಡ್ತೀವೋ ಅದರಲ್ಲಿ ಯಶಸ್ಸು ಮಾತ್ರ ಖಂಡಿತ ಗ್ಯಾರಂಟಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಂದರೆ ನಾವು ಅದರಲ್ಲಿ ಮನಸ್ಸು ಹಾಕಬೇಕು. ಮನಸ್ಸಾಗಿ ಇರ್ತಕ್ಕಂಥ ಉದ್ಯಮವನ್ನು ಚಟುವಟಿಕೆಯನ್ನು ನಾವು ಮಾಡಿದ್ವಿ ಅಂತಂತ ಹೇಳಿದ್ರೆ ಗ್ಯಾರಂಟಿಯಾಗಿ ನಾವು ಯಶಸ್ವಿಯನ್ನು ಕಾಣ್ತೇವೆ. ಆ ಯಶಸ್ವಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಆ ಥರ ಇರ್ತಕ್ಕಂಥದ್ದು ನೀವು ಎಲ್ಲ ಏನೋ ಸ್ವಂತ ಉದ್ಯೋಗವನ್ನು ಆರಂಭಿಸ್ತಕ್ಕಂಥ ಮಹಿಳಾ ವ್ಯಕ್ತಿಗಳು ಏನಿದ್ದೀರಾ,
ನೀವುಗಳು ಅಲ್ಲಿ ಮನಸ್ಸು ಮಾಡಿ ನಿಮ್ಮ ಮನಸ್ಸನ್ನು ಅದರಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಸಾಮಾನ್ಯವನ್ನ ಮನಸ್ಸು ಕೊಟ್ಟು ಯಾರು ಮಾಡ್ತಾರೋ ಅವರು ಅವರ ಒಂದು ಪೂರೈಕೆಯನ್ನ ಈಡೇರಿಸ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಬೇಡಿಕೆ ಎಷ್ಟಿರುತ್ತೋ ಅಷ್ಟು ಇರ್ತಕ್ಕಂಥ ಸೇವೆಯನ್ನು ಒದಗಿಸ್ಕೊಡ್ಲಿಕ್ಕೆ ಆಗಲ್ಲ, ಅಷ್ಟೊಂದು ರಶ್ ಇದ್ದೇ ಇರುತ್ತೆ. ಆದ್ರೆ ಅದರಲ್ಲಿ ಏನು ಅಂತಂದು ಹೇಳಿದ್ರೆ ನಮ್ಮ ಮನಸ್ಸನ್ನ, ನಮ್ಮ ಬಲವನ್ನ ಅದರಲ್ಲಿ ಹಾಕ್ಬೇಕು, ನಿಷ್ಠೆಯಿಂದ ಕಾರ್ಯವನ್ನ ಮಾಡಬೇಕು. ಆ ಒಂದು ಸಂಘಟನೆ ಮಾಡಿಕೊಂಡು ಈ ಒಂದು ಕಾರ್ಯದಲ್ಲಿ ಕಾರ್ಯಪ್ರವೃತ್ತರಾದ್ರೆ ಯಶಸ್ಸು ಇರುತ್ತೆ. ಸ್ವಾಮಿ ಇರ್ತಕ್ಕಂಥದ್ದು ಎಲ್ಲರಿಗೂ ಅವನು ಅನುಕೂಲ ಮಾಡ್ತಾನೆ, ದಾರಿ ತೋರಿಸ್ತಾನೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ನಾನು ತಿಳಿಸ್ತಾ ಇವತ್ತು ಇಲ್ಲಿ ಉದ್ಯೋಗ ಅಂದರೆ ಏನು ಅಂದರೆ ನಮ್ಮ ಕೈಗಾರಿಕೆ ಕೆಲಸಗಳು ಮಾಡ್ಕೋಬೇಕು. ನಾವೇ ಮನೆಯಲ್ಲೇ ಮಾಡ್ಕೋಬೋದು ಮತ್ತು ಮಾರಾಟನೂ ಮಾಡ್ಬೋದು. ಇವತ್ತು ಏನೋ ಒಂದು ಸಾಮಾನು ಇರಲ್ಲ, ಎಲ್ಗೋ ಹೊರಟಿರ್ತಾರೆ ಗಂಡು ಮಕ್ಕಳು, ಅವರು ಈ ಒಂದು ಕೊತ್ತಂಬರಿ ಸೊಪ್ಪು ತಗೋಬೇಕಾಗಿತ್ತು, ಒಂದು ಜೀರಿಗೆ ಇಲ್ಲ ಮನೇಲಿ, ಏನೋ ಒಂದು ರೇಷನ್ ಇಲ್ಲ, ಬಿಡೆ ಆಮೇಲೆ ಕೊಡಿಸ್ತೀನಿ ಬಂದು, ನಾವು ಅವ್ರು ಬರೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತಲ್ಲ. ಬೇಡ, ನಮ್ಮ ಉದ್ಯೋಗ ನಾವೇ ಮಾಡಿ ನಾವೇ ದುಡ್ಡು ಸಂಪಾದಿಸ್ಬೋದು. ನಾವು ಹೆಣ್ಮಕ್ಳು ನಾವೇನು ಕಡಿಮೆ ಇಲ್ಲ ಅವ್ರಿಗೇನು, ಅವ್ರು ತಡೀರಿ ಅಂತ ಹೇಳೋಗ್ತಾರೆ, ನಾವು ತಡೆಯೋಂಗಿಲ್ಲ. ಯಾಕಂದರೆ ನಮ್ಮ ಉದ್ಯೋಗ ನಾವು ಮಾಡ್ಕೊಂಡು ದುಡ್ಡು ಸಂಪಾದಿಸ್ಬೋದಲ್ಲ, ಸಂಪಾದಿಸ್ತಾರಿಲ್ಲ. ಕಲಿಬೇಕು ಚೆನ್ನಾಗಿ. ಗುಡ್ಡಪ್ಪ ಸಾರು ಭಾಳ ನಗಿಸ್ತಾನೆ ನಿಮ್ಮನ್ನು ಉದ್ಯೋಗನ ಕಲಿಸೋಂಥ ವ್ಯಕ್ತಿ ಅವರು. ಪ್ರೀತಿಯ ಚಪ್ಪಾಳೆ. ಸಂಸ್ಥಾನ ಒಳಮಠ ಸ್ಫೂರ್ತಿ ನಗರ ಗ್ರಾಮೀಣಾಭಿವೃದ್ಧಿ ಉಚಿತ ತರಬೇತಿಯನ್ನು ಕಲಿಸ್ತಾ ಇದ್ದಾರೆ. ದಿವಸನೇ ಉದ್ಘಾಟನೆ ಮಾಡ್ತಿದ್ವಿ. ಚೆನ್ನಾಗಿ ಮಹಿಳೆಯರಿಗೆ ಇನ್ನೂ ಶಕ್ತಿ ನಮಗೆ ಸಿಗ್ತಾ ಇದೆ ಅಂತ ಹೇಳ್ತಾ, ಈಗ ತುಂಬ ಚೆನ್ನಾಗಿದೆ. ಬ್ಯೂಟಿಷಿಯನ್ ಇರ್ಬೋದು, ಟೈಲರಿಂಗ್ ಆಗಿರ್ಬೋದು, ಇವತ್ತಿನ ದಿನಗಳಲ್ಲಿ ಎಷ್ಟು ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆ ಆಗಿದೆ ನಿಮಗೆಲ್ಲ ಗೊತ್ತು. ಮನೆ ನೋಡಿರಿ, ಸ್ಕೂಲ್ಗಳಲ್ಲೆಲ್ಲ ಹೆಣ್ಣೊಂದು ಕಲಿತಾರೆ, ಶಾಲೆ ಒಂದು ತೆರೆದಂತೆ. ಹಂಗೆ ನಮ್ಮ ಕೆಲಸ ನಾವು ಏನಾದ್ರು ಇದು ಕಲಿತ್ರೆ ಅಟ್ಲೀಸ್ಟ್ ಇವಾಗ ಹೊರಗಡೆ ಎಲ್ಲ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಹೋಗ್ತೀವಿ. ಅದೇ ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ ಮನೆಗೆ ಯಾರು ಅತಿಥಿಗಳು ಬಂದರೆ ಮನೆ ನೋಡೋಕ್ಕೆ ಸುಂದರವಾಗಿ ಕಾಣ್ಬೇಕಂದ್ರೆ ಕ್ರಾಫ್ಟು ನಿಜವಾಗ್ಲೂ ಗುಡ್ಡಪ್ಪ ಸರ್ನ ತುಂಬ ನೆನೆಸ್ಕೋಬೇಕು. ನಾನು 18 ವರ್ಷದ ಸ್ಟೂಡೆಂಟು. ಈಗಲೂ ನನ್ನ ಹತ್ರ ಸ್ಯಾರಿ ಪ್ರಿಂಟಿಂಗ್ ನಾನು ಮಾಡ್ಕೊಂಡಿರೋ ಸ್ಯಾರಿ ಪ್ರಿಂಟಿಂಗ್ ನೋಡಿದ ತಕ್ಷಣ ಸರ್ನ ನೆನಪಾಗುತ್ತೆ. ಆಮೇಲೆ ಇವತ್ತು ITBT ಕಂಪ್ನಿ ತರ್ತಾ ಇದ್ದಾರೆ ಮೇಡಮ್ ಅವರು. ಆಮೇಲೆ ನಮ್ಮ 5 ಗ್ಯಾರಂಟಿ ನೀವೆಲ್ಲ ಉಪಯೋಗಿಸ್ತೀರಾ ಅಂತ ಅನ್ಕೊಳ್ಳಿ. ಶಕ್ತಿ ಯೋಜನೆ ಎಲ್ಲ ಉಪಯೋಗಿಸ್ತಿದ್ದೀರಲ್ವಾ? ಉಪಯೋಗಿಸ್ತಿದ್ದೀರಿ, ನಮಗೆ ಉಪಯೋಗ ಆಗಿದೆ. ನೀವೆಲ್ಲ ಬಳಸ್ಕೊಳ್ರಿ. ಏನಾದ್ರು ಪದವಿಟ್ಟು ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಈ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಯನ್ನು ಗುಡ್ಡಪ್ಪ ಸರ್ ಸಹಯೋಗದೊಂದಿಗೆ ನೀವುಗಳೆಲ್ಲ ಈ ಸದುಪಯೋಗ ಪಡ್ಕೊಂಡು ಎಲ್ಲ ಇದರಿಂದನೂ ಎಲ್ಲ ಕ್ಷೇತ್ರದಲ್ಲೂ ಸ್ತ್ರೀಯರು ಮುಂದಿದ್ದಾರೆ. ಮಹಿಳಾ ದಿನಾಚರಣೆಯ ಎಲ್ಲ ಮಹಿಳೆಯರಿಗೂ ಅಮ್ಮಂದಿರಿಗೂ ಮೊಟ್ಟ ಮೊದಲನೇ ಶುಭಾಶಯಗಳನ್ನು ಕೇಳ್ಕೊಳ್ತೀನಿ. ಆಮೇಲೆ ನಮ್ಮಲ್ಲಿ ಮಲ್ಲಣ್ಣರಿದ್ದಾರೆ, ಪ್ರಭಾಕರ್ ಇದ್ದಾರೆ, ಅವರು ಕೂಡ ಸರ್ಕಾರದ ನಾನಾ ಥರ ಯೋಜನೆಗಳು ಬಂದಿದೆ. ಈ ತರಬೇತಿಯನ್ನು ಸದುಪಯೋಗಪಡಿಸ್ಕೊಂಡು ಶ್ರದ್ಧೆ ಆಸಕ್ತಿಯಿಂದ ಬಳಸ್ಕೊಂಡು ಸರ್ಕಾರಿ ಯೋಜನೆಗಳನ್ನು ಅವ್ರ ಮುಂದೆ ಇದನ್ನಿಟ್ಟರೆ ಅವರು ಕೂಡ ಸಹಾಯ ಮಾಡಬಲ್ಲರು. ಇದನ್ನು ಸದುಪಯೋಗ ಮಾಡಿಕೊಂಡ್ರೆ ಅದರಲ್ಲೇ ಬಿಡುವು ಮಾಡ್ಕೊಂಡು ಮಹಿಳೆಯರಿಗೆ ನಮಗೆ ಆ ಕೆಲಸ ಈ ಕೆಲಸ ಅಂದ್ಕೊಂಡು ಅದರಲ್ಲೂ ಬಿಡುವು ಮಾಡ್ಕೊಂಡು ಬಂದುಬಿಟ್ಟು ಈ ಸಂಸ್ಥೆಯವರು ಮಾಡಿದ ಗುಡ್ಡಪ್ಪ ಸರ್ ಎಷ್ಟು ಪರಶುರಾಮ್ ಸರ್ ಕೂಡ ಯೋಗ ಧ್ಯಾನನ ಹೊಂದಿದ್ದಾರೆ. ಆ ಸದುಪಯೋಗ ನೀವೆಲ್ಲರೂ ಪಡ್ಕೊಳ್ರಿ ಅಂತ ಈ ವೇದಿಕೆ ಮುಖಾಂತರ ಕೇಳ್ಕೊಳ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ.